ಧರ್ಮಸ್ಥಳಕ್ಕೆ ಪೂಜಾ ಹೆಗ್ಗಡೆ ಅವರ ಜೊತೆಗೆ ಶ್ರೀ ಧರ್ಮಸ್ಥಳಕ್ಕೆ ಧರ್ಮ ರಕ್ಷತಿ भारत माता की भारत माता की ಸರ್ ನಮಸ್ಕಾರ ಸರ್. ನನ್ನ ಸೈಯದ್ ಬಾಷಾ ಕೋಳೂರು ಸರ್. ಕೋಳೂರು ಸರ್. ಅದ ಜನಾಗ್ರಹ ಮಾಡ್ತಾ ಇದೆ ಸರ್. ಇದೇನು ಧರ್ಮಸ್ಥಳದ ಬಗ್ಗೆ ಇದು ಬಂದಿದೆ ಸರ್. ಇದು ಈ ಥರ ನಮ್ಮ ಬುದ್ಧಿಯವ್ರಿಗೆ ಬರಬಾರ್ದಂತ ನಾವು ಆಶಿಸ್ತಾರೆ ಆ ದೇವರಲ್ಲಿ. ಆಮೇಲೆ ಪ್ರತಿಯೊಬ್ಬರಿಗೆ ಮನೆಗೇನು ಸೌಲಭ್ಯ ಅನ್ನೋಕೆ ಅದೆಲ್ಲ ಮುಡಿಸ್ತಾ ಇದ್ದಾರೆ ಸರ್. ನಮ್ಮ ವೃದ್ಧರಿಗಾಗಿರ್ಬೋದು, ಆಮೇಲೆ ಮಕ್ಕಳಿಗೆ ಎಲ್ಲ ಮುಡಿಸ್ತಾ ಇದ್ದೀವಿ ಸರ್. ಸೈಯದ್ ಬಾಷಾ ಕೋಳೂರು ಹೇಳ್ರಿ. ಈಗ ನೀವು ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆ ಮಾಡ್ತೀವಿ, ಏನಾಗ್ತಾ ಇದೆ, ಏನು ಅವ್ರು ಕೆಟ್ಟ ಹೆಸರು ತೊಂಬರಕ್ಕೆ ಕುಂತಾರ ಏನು ಅಂತ ಸರ್? ಅದೇನು ಬರಬಾರ್ದಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ಅದೇನು ಕೆಟ್ಟಗಳಕ ಬರಬಾರ್ದಂತ ಸುಳ್ಳ ಪೇಕ್ ಮಾಡ್ತಾ ಇದ್ದಾರೆ ಸರ್. ಇದೆಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೆ ಹಿರಿಯ ನಾಗರಿಕ, ವಿಕಲಚೇತನಿಗರು ಪ್ರತಿಯೊಬ್ಬರಿಗೆ ಮುಟ್ಸಾಕತ್ತಾರೆ ಸರ್. ಆಮೇಲೆ ಸರ್ಕಾರ ಸೌಲಭ್ಯ ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ, ಆದ್ರೆ ಆ ಸೌಲಭ್ಯ ನಾವು ಮನೆ ಬಾಗಿಲೇ ಮುಟ್ಸ್ತಾ ಇದ್ದಾರೆ. ಅದೊಂದು ನಿಮ್ಮ ಆಮೇಲೆ ಮಾಸಾಸನ ಆಗಿರ್ಬೋದು, ಕಿಟ್ ಆಗಿರ್ಬೋದು, ಆಮೇಲೆ ಫುಡ್ ಕಿಟ್ ಆಗಿರ್ಬೋದು, ಮತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಮತ್ತೀಗ ವಾತ್ಸಲ್ಯ ಯೋಜನೆ ಅಂತಂದು ಮನೆಗಳು ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಆಸಕ್ತರಿಗೆ, ಆಮೇಲೆ ವಿದ್ಯಾರ್ಥಿ ವೇತನ, ಕೆರೆಗೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ನಾವು ಸಪೋರ್ಟ ನಿಲ್ತೀವಿ ನಮ್ಮ ಗುರುಗಳಿಗೆ. ಎಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್. ಏನು ಸರ್ ಏನೋ ಒಂದು ಕೆಟ್ಕಳಂಕ ಮಾಡ್ಕೊತಾರೆ. ಆಮೇಲೆ ಸರ್ಕಾರ ಮಾಡ್ತಾ ಇರೋ ಕೆಲಸ ನಮ್ಮ ಬುದ್ಧಿಗಳು ಮಾಡ್ತಾ ಇದ್ದಾರಲ್ರಿ, ಅದ್ರ ಸಂಬಂಧ ಕೆಟ್ಕಾಗತ್ತದ. ಹಾಂ ಸರ್, ಅಲ್ರಿ ಹ್ಞೂ ರೀ. ಅಲ್ಲ ಸರ್, ಮತ್ತೆ ಇದು ಸುಳ್ಳು ಅಂತ ಆಗುತ್ತಲ್ಲ ಸರ್. ಸಿಗ್ಬೇಕಾಗಿತ್ತಲ್ಲ ಸರ್, ಯಾಕೆ ಸಿಗ್ತಾ ಇಲ್ಲ ಸರ್? ಸತ್ಯ ಐತೆ ಸರ್, ಆ ದೇವರಲ್ಲೇ ನಮ್ಮ ಸತ್ಯ ಐತೆ ಸರ್. ಹ್ಞೂ ಸರ್, ಕೆಟ್ಟ ಸರ್. ನನಗೆ ಮುಸ್ಲಿಮ್ ಹಿಂದಿ ಇದಲ್ಲ, ಪ್ರತಿಯೊಬ್ಬರು ಸರ್ವಜನ ಸುಖಿನಪ್ಪ ಅಂತ ಸರ್. ಪ್ರತಿಯೊಬ್ಬರು ನಾವು ಮುಸ್ಲಿಮ್ ಹಿಂದೂ ಅಂತ